ಸ್ಲಿಪ್ ಕೊಡೋರು ಕೇಳಿದರೆ ಮ್ಯಾನೇಜ್ಮೆಂಟ್ ಅವ್ರಿಗೆ ಕಂಪ್ಲೇಂಟ್ ಕೊಡಿ, ಅವ್ರು ಬೇರೆಯವ್ರನ್ನ ಹಾಕ್ತಾರೆ ಅಂತ ಹೇಳ್ತವ್ರೆ. ನಾವೇನು ಮಾಡೋಕ್ಕಾಗಲ್ಲ ಅವ್ರಂತವ್ರು. ಇದು ಟಿಕೆಟ್ ತಗೊಳ್ಳಕ್ಕ ಅಲ್ಲಿ ಕೌಂಟ್ರಲ್ಲಿ ಒಂದು ಟಿಕೆಟ್ ತಗೊಂಡ್ರೆ ಆಮೇಲೆ ಡಾಕ್ಟರ್ ಹತ್ರ ಹೋಗೋದು. ಎಷ್ಟೊತ್ತಿಂದ ನಿಂತಿದ್ದೀರಾ ನೀವು? ನಾವು ಇವಾಗ ಒಂದು 5 ನಿಮಿಷ ಆಯಿತು ಬಂದು. ಅಲ್ಲಿ ವಯೋವೃದ್ಧರಿಗೆ ಎಲ್ಲ ಸಪ್ರೇಟ್ ಲೈನ್ ಇಟ್ಟಿದ್ದಾರೆ, ಏನು ಮಾಡಿಲ್ಲ, ಏನೂ ಇಲ್ಲ. ಬೋರ್ಡ್ ಮಾತ್ರ ಹಾಕಿದ್ದಾರೆ. ಅಲ್ಲಿ ವಯೋವೃದ್ಧರಿಗೆ ಸಪ್ರೇಟ್ ಕ್ಯೂ ಮಾಡ್ತೀವಿ ಅಂತ ಹೇಳಿದಾರಲ್ಲ, ಬೋರ್ಡ್ ಹಾಕಿದ್ದಾರಲ್ಲ, ಏನು ಮಾಡಿಲ್ಲ, ಏನೂ ಇಲ್ಲ. ಸುಮ್ಮನೆ ನಮಗೆ ಈಗ ಅರ್ಧ ಗಂಟೆಯಿಂದ ಕಾದಿದ್ದೀವಿ ಕ್ಯೂನಲ್ಲಿ. ಏನು ಅರ್ಧ ಗಂಟೆಯಿಂದ ಕಾದ್ರೆ ಪೇಷಂಟ್ ಏನಾಗಬೇಕು? ನೀವು ಕಾರ್ಡ್ ಮಾಡೋಕ್ಕೆ ನಾವು ನಿಂತ್ಕೊಳ್ಳೋಕೆ ಆಗ್ತಾ ಇಲ್ಲ. ಜವಾಬ್ದಾರಿ ತಗೊಳ್ಳೋರು ಬೇಕಲ್ಲ. ಜವಾಬ್ದಾರಿ ತಗೊಳಕ್ ಬೇಕು. ಇಲ್ಲಿ ಎಷ್ಟೊತ್ತಿಂದ ನಿಂತ್ಕೊಂಡಿದ್ದೆ ನೋಡು. ಇಲ್ಲಿ ಇನ್ನೊಂದು 2-3 ಜನ ಇದ್ರೆ ಟಕ್ಕಂತ ಚೀಟಿ ಕೊಡ್ತಾರೆ. ಟೋಕನ್ ಕೊಡೋರೆ ಲೇಟು. ಪೇಷಂಟ್ಗಳು ಏನಾದ್ರು ಬಂದ ಅವ್ರ ಗದ್ದೆ ಪರಿಸ್ಥಿತಿ ಏನಾಗ್ತದೆ ನೋಡಿ ಇವಾಗ. ಹಾಂ, ಒಂದೇ ಕೌಂಟ್ರ್ ಇದ್ದಾರೆ, ಆಗತ್ತಾ? ಹಾಂ, ಎಮರ್ಜೆನ್ಸಿ ಬಂದರೆ ಅಲ್ಲಿ ವಯೋವೃದ್ಧರಿಗೆ ಅಂತ ಏಜ್ ಸೀನಿಯರ್ಸ್ಗೆಲ್ಲ ಸಪ್ರೇಟ್ ಕ್ಯೂ ಅಂತ ಹೇಳಿದ್ದಾರೆ. ಏನೂ ಇಲ್ಲ ಇಲ್ಲಿ. ನಾವು ನಿಂತ್ಕೊಳ್ಳೋಕೆ ಆಗ್ತಾ ಇಲ್ಲ. ಏನು ಮಾಡ್ತಾರೆ? ಅರ್ಧ ಗಂಟೆಯಿಂದ ಕ್ಯೂನಲ್ಲಿ ಕಾದಿದ್ದೀವಿ. ಚೀಟಿ ತಗೊಳ್ಳೋ ಪೇಷಂಟೇ ಹೋಗ್ಬೇಕಲ್ಲವ. ಅವ್ರು ನೋಡಿ ಎಷ್ಟೊತ್ತಿನಿಂದ ಕ್ಯೂವಲ್ಲಿ ಕಾತಿದ್ದೀವಿ. ಇನ್ನು ಅಲ್ಲಿ ಒಬ್ಬರಿಗೆ ಕೊಟ್ಟರೆ ಇನ್ನು ಇದಾಗಲ್ಲ. ಏನಿಲ್ಲ ಸರ್, ಇವಾಗ ಇಲ್ಲಿ ಟೋಕನ್ ತೊಗೋಬೇಕು, ಅಲ್ಲಿ ತೊಗೋಬೇಕು, ಇಲ್ಲಿ ಬಿಲ್ ಕಟ್ಟಬೇಕು. ಈ ಕಡೆ ಡಾಕ್ಟ್ರ್ ಇದ್ದಾರೆ, ಆ ಕಡೆ ಎಕ್ಸ್ರೇ ರೂಮ್ ಇದೆ. ಎಲ್ಲ ಒಂದೇ ಇಲ್ಲಿ ಬೇರೆ ಬೇರೆ ರೂಮ್ ಹಾಕಿದ್ರೆ ಹೋಗುತ್ತೆ. ಎಲ್ಲ ನೋಡಿ ಹೆಂಗೆ ಹೋಗೋದು ಬರೋದು. ವಾಲಿಂತ್ರ ಹೋಗ್ತಾರೆ, ಗರ್ಭಿಣಿ ಸೀನಿಯರ್ ಹೋಗ್ತಾರೆ. ಅಕಸ್ಮಾತ್ ಜಾರ್ ಬಿದ್ದರೆ ಪ್ರಾಬ್ಲಮ್ಮು ಇವ್ರಿಗೆ ತಾನೇ ಬರೋದು. ಅವ್ರು ಸ್ವಲ್ಪ ಹೇಳಿ ಡಾಕ್ಟ್ರಿಗೆ. ಓಕೆ, ಥ್ಯಾಂಕ್ ಯು.